ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮಗೂ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು, ನನ್ನ ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟು. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಹೀಗೆ ನನ್ನ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಓಪನ್ ಪೋರ್ಸು, ಆಯಿಲ್ ಮಿಕ್ಸು ಆ್ಯಂಡ್ ಡ್ರೈ ಸ್ಕಿನ್, ಡೆಡ್ ಸ್ಕಿನ್ಸು ಎಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಏನು ಅಂದರೆ ಮುಲ್ತಾನಿ ಮಿಟ್ಟಿಯಿಂದ ನಾವು ಒಂದು ಫೇಸ್ ಮಾಸ್ಕ್ನ ರೆಡಿ ಮಾಡೋದು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಪೊಟ್ಯಾಟೊ ಜ್ಯೂಸ್ ಆ್ಯಂಡ್ ಟೊಮೊಟೊ ಜ್ಯೂಸ್ ಆ್ಯಂಡ್ ಮುಲ್ತಾನಿ ಮಿಟ್ಟಿ. ಇದು ಬಂದ್ಬಿಟ್ಟು ಟೊಮೊಟೊಯಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಷನ್ ಇರುತ್ತೆ. ಇದು ಬಂದ್ಬಿಟ್ಟು ನಮ್ಮ ರೆಡ್ಯೂಸ್ ಆ್ಯಕ್ನಿನ ಕಮ್ಮಿ ಮಾಡುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನೂ ಕಮ್ಮಿ ಮಾಡುತ್ತೆ. ಇದರಿಂದ ನಮಗೆ ಓಪನ್ ಪೋರ್ಸ್ ಏನಿರುತ್ತೆ ಅದನ್ನೆಲ್ಲ ಟೈಟ್ ಮಾಡುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಕೊಲಾಜಿನ್ ಕೂಡ ನಮಗೆ ಇಂಪ್ರೂವ್ ಮಾಡುತ್ತೆ. ಟೊಮೊಟೊ ಬಂದ್ಬಿಟ್ಟು ಕೊಲಾಜಿನ್ ಇಂಪ್ರೂವ್ ಮಾಡುತ್ತೆ ನಮಗೆ. ಆ್ಯಂಡ್ ಪೊಟ್ಯಾಟೊ ಬಂದ್ಬಿಟ್ಟು ನಮಗೆ ಸ್ಮೂತ್ನೆಸ್ ಕೊಡುತ್ತೆ, ನಮ್ಮ ಸ್ಕಿನ್ಗೆ ಸ್ಮೂತ್ನೆಸ್ ಕೊಡುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ರೆಡ್ಯೂಸ್ ಪಫಿನೆಸ್ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಪೊಟ್ಯಾಟೊ ಜ್ಯೂಸು ಡಾರ್ಕ್ ಸರ್ಕಲ್ಸ್ನೂ ಕೂಡ ಕಮ್ಮಿ ಮಾಡುತ್ತೆ. ಇದು ಬಂದ್ಬಿಟ್ಟು ನ್ಯಾಚುರಲ್ ಬ್ಲೀಚ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಆ್ಯಂಡ್ ಈವನ್ ಸ್ಕಿನ್ ಟೋನ್ ಕೂಡ ಚೇಂಜ್ ಮಾಡುತ್ತೆ. ಸ್ಕಿನ್ ಟೋನ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಮಾಯಿಶ್ಚರೈಸರ್ ಆಗಿ ಆ್ಯಂಡ್ ಹೈಡ್ರೇಟ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನ ಟೊಮೊಟೊ ಬಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಮುಲ್ತಾನಿ ಮಿಟ್ಟಿ ಬಂದ್ಬಿಟ್ಟು ನಮಗೆ ನಮ್ಮ ಸ್ಕಿನ್ನಲ್ಲಿ ಏನು ಎಕ್ಸೆಸಿವ್ ಆಯಿಲ್ಸ್ ಇರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಮಗೆ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅದನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರೆಡ್ಯೂಸ್ ಆ್ಯಕ್ನಿ ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ಇದು ಒಂದು ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಇದು ಬಂದ್ಬಿಟ್ಟು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ರೆಡ್ಯೂಸ್ ಫೈನ್ ಲೈನ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಮ್ಮ ಸ್ಕಿನ್ನಿಗೆ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಮೂರು ಬಂದ್ಬಿಟ್ಟು ಪೊಟ್ಯಾಟೊ ಜ್ಯೂಸ್ ಆ್ಯಂಡ್ ಟೊಮೊಟೊ ಜ್ಯೂಸ್ ಆ್ಯಂಡ್ ಮುಲ್ತಾನಿ ಮಿಟ್ಟಿ ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರೆಡ್ಯೂಸ್ ಆ್ಯಕ್ನಿ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್. ಇದು ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಮಾಯಿಶ್ಚರೈಸರ್ ಆಗಿ ಇಡುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿ ಕೂಡ ಇಡುತ್ತೆ. ಆ್ಯಂಡ್ ಇದರಿಂದ ಬಂದ್ಬಿಟ್ಟು ನಮಗೆ ಸ್ಮೂತ್ ಟೆಕ್ಸ್ಚರ್ ಕೂಡ ಸಿಗುತ್ತೆ ಸ್ಕಿನ್ನಿಗೆ. ಇದು ನಮಗೆ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಆಗೋದ್ರಿಂದ ರಿಮೂವ್ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಫೇಸ್ ಹೇರ್ಸ್ ಇರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಫೈನ್ ಲೈನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಇದು ನ್ಯಾಚುರಲ್ ಆಗಿ ಮನೇಲೇ ಸಿಗೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಇದು ಬಂದ್ಬಿಟ್ಟು ಆಯಿಲ್ ಸ್ಕಿನ್ನವ್ರಿಗೆ ಬೆಸ್ಟ್ ಫೇಸ್ ಮಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಡ್ರೈ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಬಂದ್ಬಿಟ್ಟು ಇದ್ರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿಕೊಂಡು ನಾವು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಮುಲ್ತಾನಿ ಮಿಟ್ಟಿ ಹಾಕಿ ಅದಕ್ಕೆ ಟೊಮೊಟೊ ಜ್ಯೂಸು ಆ್ಯಂಡ್ ಪೊಟ್ಯಾಟೊ ಜ್ಯೂಸ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಬಬಲ್ಸ್ನೆಲ್ಲ ಬಿಡಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದು ಒಂದು ಪೇಸ್ಟ್ ರೀತಿ ತಯಾರಾಗುತ್ತೆ. ಅದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇದು ಜೊತೆಗೆ ನಾವು ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಬೋದು. ನಮಗಿದೊಂದು ಸ್ವಲ್ಪ ತಿಕ್ ಅಂತ ಅನಿಸಿದ್ರೆ ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು ನಾವು.
ನೋಡಿ ಪೇಸ್ಟು ರೆಡಿಯಾಗಿದೆ. ನಮಗೆ ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಬ್ರೈಟ್ನೆಸ್ ಬೇಕು ಅಂದರೆ ನಮ್ಮ ಫೇಸ್ಗೆ ಬ್ರೈಟಾಗಿ ಇನ್ನೊಂದು ಸ್ವಲ್ಪ ಕಾಣಬೇಕು ಅಂದರೆ ಹಲ್ದಿ ಪೌಡರ್ನ ಕೂಡ ನಾವು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಹಲ್ದಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು ನಾವು. ನೋಡಿ ಅದು ಮಾಡಾದ್ಮೇಲೆ ಈ ರೀತಿ ಒಂದು ಪೇಸ್ಟ್ ರೀತಿ ಬಂದಿರುತ್ತೆ. ಸೊ ಇದನ್ನು ಈಗ ನಾವು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ನಮ್ಮ ಫೇಸು, ನೆಕ್ಕು, ಐ ಏರಿಯಾ ಬಿಟ್ಬಿಟ್ಟು ಫೇಸು, ನೆಕ್ಕು, ನೋಸು ಎಲ್ಲ ಕಡೆ ಕವರ್ ಮಾಡಬೇಕು. ಪೊಟ್ಯಾಟೊ ಮತ್ತು ಟೊಮೊಟೊ, ಪೊಟ್ಯಾಟೊ, ಉದ್ದಿನಂಟಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಓಪನ್ ಪೋರ್ಸ್ ಏನಿದೆ ಅದು ಮಿನಿಮೈಸ್ ಆಗುತ್ತೆ. ಇದನ್ನು ಬೇಕಾದ್ರೆ ನೆಕ್ಕು, ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದು ಸನ್ ರಿಮೂವ್ ಮಾಡುತ್ತೆ. ಸೊ ಈಗ ನಾನು ನೆಕ್ಕು ಮತ್ತು ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ತೀನಿ. ಬರೀ ಫೇಸ್ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟು ಆಮೇಲೆ ಮೈಲ್ಡ್ ಫೇಸ್ ವಾಶಲ್ಲಿ ವಾಶ್ ಮಾಡಿಕೊಂಡು ಆ್ಯಂಡ್ ತಣ್ಣೀರಲ್ಲಿ ಮುಖ ತೊಳಿಬೇಕು. ಯಾವಾಗಲೂ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಲ್ಲಿ ಮುಖ ತೊಳಿಬೇಕು. ಬಿಸಿ ನೀರಲ್ಲಿ ಮುಖ ತೊಳೆದ್ರೆ ಅದು ನಮ್ಮ ಓಪನ್ ಪೋರ್ಸ್ ಏನಿದೆ ಅದು ಇನ್ಲರ್ಜ್ ಆಗಲ್ಲ, ನನಗೆ ಇನ್ನೂ ಜಾಸ್ತಿ ಎದ್ದು ಕಾಣ್ತಾ ಇರುತ್ತೆ. ನಾವು ಐಸ್ ಕ್ಯೂಬ್ ಯೂಸ್ ಮಾಡ್ತೀವಿ. ಏಕೆಂದರೆ ಮೇಕಪ್ ಮಾಡೋಕ್ಕೆ ಮುಂಚೆ ಐಸ್ ಕ್ಯೂಬ್ ಯೂಸ್ ಮಾಡ್ತೀವಿ, ಏಕೆಂದರೆ ಅದು ನಮ್ಮ ಪೋರ್ಸ್ ಏನಿದೆ ಅದು ಮಿನಿಮೈಸ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ತಣ್ಣೀರು ಅಥವಾ ಉಗುರು ಬೆಚ್ಚಗಿರೋ ನೀರಲ್ಲಿ ಫೇಸ್ನ ವಾಶ್ ಮಾಡಬೇಕು. ಆ್ಯಂಡ್ ಮೈಲ್ಡ್ ಫೇಸ್ ವಾಶ್ ಕೂಡ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡೋ ಫೇಸ್ ವಾಶ್ ಬಂದ್ಬಿಟ್ಟು ಸೆಟಾಫಿಲ್ ಐ ಸ್ಕಿನ್ ಕ್ಲೆನ್ಸರ್ ಅಂತ. ನನ್ನದು ಫೇಸ್ ಬಂದ್ಬಿಟ್ಟು ನೋಡಿ, ನನ್ನ ಫೇಸ್ ಬಂದ್ಬಿಟ್ಟು ಆಯಿಲ್ ಸ್ಕಿನ್ನು. ಸೊ ಅದಕ್ಕೋಸ್ಕರ ನಾನು ಆಯಿಲ್ ಸ್ಕಿನ್ ಕ್ಲೆನ್ಸರ್ ಅಂತ ಅದನ್ನು ತೊಗೊಂಡಿದ್ದೀನಿ. ಸೆಟಾಫಿಲಲ್ಲಿ ಇನ್ನೂ ಒಂದು ಬರುತ್ತೆ ಜೆಂಟಲ್ ಕ್ಲೆನ್ಸರ್ ಅಂತ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಅದು ಬಂದ್ಬಿಟ್ಟು ಡ್ರೈ ಟು ನಾರ್ಮಲ್ ಸ್ಕಿನ್ ಇರೋರು ಯೂಸ್ ಮಾಡೋದು. ಇದು ಆಯಿಲ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಬೇಕು. ಈಗ ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಿಮಗೆ ಚೇಂಜಸ್ ಕಾಣುತ್ತೆ. ಓಪನ್ ಪೋರ್ಸ್ ಎಲ್ಲ ಒಂದು ಸ್ವಲ್ಪ ಮಿನಿಮೈಸ್ ಆಗಿರುತ್ತೆ ಆ್ಯಂಡ್ ಫೇಸು ಬ್ರೈಟಾಗಿ ಕಾಣ್ತಿರುತ್ತೆ. ಅದ್ರ ಜೊತೆಗೆ ನಮಗೆ ಸ್ವಲ್ಪ ನಮ್ಮ ಫೇಸ್ನ ಗ್ಲೋ ಕೂಡ ಮಾಡಿರುತ್ತೆ. ಮಾಡಿರುತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ ರಿಸಲ್ಟ್. ಫೇಸ್ ವಾಶ್ ಆದಮೇಲೆ ತೋರಿಸ್ತೀನಿ. 15 ಮಿನಿಟ್ಸ್ ಬಿಟ್ಟಾದಮೇಲೆ ಗೊತ್ತಾಗುತ್ತೆ. ತೊಳೆದಿದ್ದಾಯಿತು. ನೋಡಿ ಸ್ಕಿನ್ ಎಷ್ಟು ಸಾಫ್ಟ್ ಫೀಲ್ ಕೊಡ್ತಾ ಇದೆ ಗೊತ್ತಾ. ಕ್ಲಿಯರ್ ಥರ ಕಾಣಿಸ್ತಾ ಇದೆ ನೋಡಿ. ಸ್ಕಿನ್ ಕ್ಲಿಯರ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. ಓಪನ್ ಪೋರ್ಸ್ ನೋಡಿ, ಓಪನ್ ಪೋರ್ಸ್ ನನಗೆ ಇತ್ತು ಒಂದು ಸ್ವಲ್ಪ, ಅದು ಕಮ್ಮಿ ಥರ ಕಾಣಿಸ್ತಾ ಇದೆ. ಈಗ ಇದಕ್ಕೆ ಒಂದು ಚೆನ್ನಾಗಿರೋ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಬಿಡಿ. ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಐಸ್ ಕ್ಯೂಬ್ಸ್ನ ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ರೆಶ್ ಫೀಲ್ ಕೊಡುತ್ತೆ. ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ವಾರದಲ್ಲಿ 2 ಅಥವಾ 3 ಸರಿ ಮಾಡಿ ಚೆನ್ನಾಗಿ ಇನ್ನೂ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ನರ್ ಯಾಕೆಂದರೆ ಇದು ಆಯಿಲ್ನೆಲ್ಲ ಇನ್ಕ್ರೀಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಆಯಿಲ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ, ಆ ರೀತಿ ನೋಡ್ಕೊಳುತ್ತೆ. ಮತ್ತು ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಫೇಶಿಯಲ್ ಏರ್ಸ್ ಎಲ್ಲ ಇರುತ್ತಲ್ಲ, ಫೇಶಿಯಲ್ ಏರ್ಸ್ನೆಲ್ಲ ಒಂದು ಸ್ವಲ್ಪ ಅದು ಹಿಂಗೆ ಸ್ಕ್ರಬ್ ರೀತಿ ನಾವು ಹಿಂಗೆ ರಬ್ ಮಾಡ್ತೀವಲ್ಲ, ಅಥವಾ ಪೋರ್ಷನಲ್ಲಿ ಹಿಂಗೆ ನಾವು ಮಾಡಿದಾಗ ಆ ಸಣ್ಣ ಹೇರ್ಸ್ ಕೂಡ ಅದು ರಿಮೂವ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಹೇರ್ ಮಾಸ್ಕು, ಫೇಸ್ ಮಾಸ್ಕು.
ಮನೇಲೇ ಸಿಗೋ ಐಟಮ್ಸು ಟೊಮೊಟೊ ಆ್ಯಂಡ್ ಪೊಟ್ಯಾಟೊ ಆ್ಯಂಡ್ ಇನ್ನೂ ಒಂದು ಮುಲ್ತಾನಿ ಮಿಟ್ಟಿ ಇಷ್ಟೇ ಬೇಕಾಗಿರೋದು. ಮುಲ್ತಾನಿ ಮಿಟ್ಟಿಗೆ ಆಯಿಲ್ ಸ್ಕಿನ್ನವರಾದ್ರೆ ಟೊಮೊಟೊ ಪೊಟ್ಯಾಟೊ ಜ್ಯೂಸು ಆ್ಯಂಡ್ ಮುಲ್ತಾನಿ ಮಿಟ್ಟಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಸ್ಕಿನ್ನು ನಮ್ಮದು ಸೆನ್ಸಿಟಿವು ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಬಂದುಬಿಟ್ಟು ಅದ್ರ ಜೊತೆಗೆ ಮೊಸರನ್ನ ಕರ್ಡನ್ನ ಆ್ಯಡ್ ಮಾಡ್ಕೊಂಡು ಕೂಡ ನಾವು ಅಪ್ಲೈ ಮಾಡ್ಬೋದು. ಆವಾಗ ನಮಗೆ ರಫ್ನೆಸ್ ಇರುತ್ತಲ್ಲ ಆವಾಗ ಅದು ಕಮ್ಮಿ ಆಗುತ್ತೆ ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ಇರುತ್ತೆ ಫೇಸ್ನ. ಈ ಆಯಿಲ್ ಸ್ಕಿನ್ನವ್ರಿಗಾದರೆ ಆಯಿಲ್ ಪ್ರೊಡ್ಯೂಸ್ ಮಾಡಲ್ಲ ಅದು ಜಾಸ್ತಿ. ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್ನು ಅವ್ರಿಗಾದರೆ ಸ್ಕಿನ್ನು ರಫ್ ಅನ್ಸಲ್ಲ, ಸಾಫ್ಟ್ ಫೀಲ್ ಕೊಡುತ್ತೆ ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ಕೂಡ ಇರ್ತಿರುತ್ತೆ. ಮೊಸರು ಆ್ಯಡ್ ಮಾಡ್ಕೊಬೇಕು ಅಷ್ಟೇ ಎಕ್ಸ್ಟ್ರಾ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇನ್ನು ಈ ಥರ ವೀಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.